ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಡಾಕ್ಟರ್ ಪರಿಮಳ ದೇವಿಯವರು ಬೆಂಗಳೂರಿನಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂಥ ಪ್ರಸೂತಿ ತಜ್ಞರು ಮತ್ತೆ ಸ್ತ್ರೀರೋಗ ತಜ್ಞರು. ಮೇಲಾಗಿ ಕಾಲ್ಪಾಲಜಿಸ್ಟು, ರೋಬೋಟಿಕ್ ಸರ್ಜನ್ನು, ಅದ್ರ ಮೇಲೆ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದ್ರಲ್ಲಿ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಹೇಳಿದಂಥ ವ್ಯಾಕ್ಸಿನ್ಗಳ ಬಗ್ಗೆ ಜನ ಬಹಳ ಮುತುವರ್ಜಿಯಿಂದ ಕೇಳಿ ಅವರು ಮನಸ್ಸನ್ನ ಬದಲಾಯಿಸಿ ವ್ಯಾಕ್ಸಿನ್ ತಗೊಂಡಿದ್ದಾರೆ. ಈಗ ಮಹಿಳೆಯರಿಗೆ ಋತು ನಿಂತ ಮೇಲೆ ಆಗುವಂಥ ಪ್ರಾಬ್ಲಮ್ಗಳು ಅದನ್ನ ಪರಿಹಾರ ಹೇಳಕ್ ಬಂದಿದ್ದಾರೆ. ನಮಸ್ಕಾರ ಪರಿಮಳ ದೇವಿಯವರೇ. ನಮಸ್ಕಾರ ಮೇಡಮ್, ನಮಸ್ಕಾರ. ತಮ್ಮ ಗುರುಚರಣದಲ್ಲಿ ಮತ್ತೊಂದು ಸರಿ ನಾನು ಸವಿನಯವಾಗಿ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ. ಈಗ ನೀವು ಎಷ್ಟೋ ಒಂದು ದೇಶದ ಭಾಗಗಳಲ್ಲಿ ದೇವರನ್ನ ಪ್ರತಿನಿಧಿಸುವಂತ ಒಂದು ಕಡೆ ಹೋಗಿ ಬಂದಿದ್ದೀರಾ. ಹೆಣ್ಮಕ್ಳಿಗೂ ಕೂಡ ವಿಶೇಷವಾಗಿ ನೀವು ಹೆಣ್ಮಕ್ಳ ದಿನಾಚರಣೆ ದಿವಸ ಎಷ್ಟೋ ಒಂದು ವಿಷಯಗಳನ್ನು ಹೇಳಿದೀರಾ. ಅದರಿಂದನೂ ನಾನು ಕೂಡ ತುಂಬಾನೇ ಕಲಿತಾ ಇರ್ತೀನಿ. ಅದೇ ರೀತಿ ಇವತ್ತು ನಮ್ದೇನು ಅಂದ್ರೆ ಎಷ್ಟೇ ಆಧುನಿಕತೆ ಬಂದ್ರೂ ಕೂಡ ಆಧುನಿಕ ಬಂತು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹೆಣ್ಣಿನ ಮನಸ್ಸು ಹೇಗೆ ಅಂತಂದ್ರೆ ಮೊದಲು ಮುಟ್ಟು ಬರದೇ ಇದ್ದಾಗ ಅಯ್ಯೋ ಇನ್ನೂ ಮುಟ್ಟು ಬಂದಿಲ್ಲ ಅಂತ ತಾಯಿ ವರಿ ಮಾಡ್ತಾ ಇರ್ತಾರೆ. ಮೆನಾರ್ಕಿ ಆಗಿ ಋತು ಶುರು ಆದ್ಮೇಲೆ ಅಯ್ಯೋ ಯಾಕೆ ಇದು ಏನ್ ಪಾಪ ಮಾಡಿದ್ನೋ, ತಿಂಗಳು ಈ ಅವಸ್ಥೆ ಅಂತಂತಾರೆ. ಆಮೇಲೆ ನಿಂತ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನಿಂತ ಮೇಲೆ ಅವ್ರಿಗೆ ಸಮಸ್ಯೆ ಗೊತ್ತಾಗತ್ತೆ. ಯಾಕಂದ್ರೆ ನಿಲ್ಲೋ ಸಮಯದಲ್ಲಿ ಎದೆ ಡಬ ಹೊಡ್ಕೊಳತ್ತೆ, ಬೆವರಕ್ ಶುರು ಆಗತ್ತೆ, ಭಯ ಆದಂಗಾಗತ್ತೆ, ಪೂರ್ತಿ ನಿತ್ರಾಣ ಆದಂಗಾಗಿ ಅರ್ಧಕ್ಕರ್ಧ ಶಕ್ತಿ ಮುರ್ದಂಗಾಗಿ ಹೋಗ್ಬಿಡುತ್ತೆ. ಕೆಲಸ ಮಾಡಕ್ ಆಗದೆ ಕೂತ್ಕೊಳ್ತಾರೆ, ದಪ್ಪಗಾಗಿ ಹೋಗ್ಬಿಡ್ತಾರೆ, ತೂಕ ಜಾಸ್ತಿ ಆಗ್ಬಿಡ್ತು ಅಂತಂದ್ಬಿಟ್ಟು ಇನ್ನೂ ಕೂತ್ಕೊಳ್ತಾರೆ. ಅದ್ರ ಜೊತೆಗೆ ಮೂಳೆನೂ ಸೌದೋಗತ್ತೆ, ಹಾರ್ಟ್ ಅಟ್ಯಾಕು ಜಾಸ್ತಿ ಆಗತ್ತೆ, 2.5 ಪಟ್ಟು ಹೆಚ್ಚಾಗತ್ತೆ. ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೇಕಂದ್ರೆ ಅವ್ರು ಯಾವ ತರದ ಒಂದು ಪ್ರಿಕಾಷನ್ ತಗೊಳ್ಬೇಕು, ಅವರ ಆಹಾರ ಪದ್ಧತಿಯಲ್ಲಿ, ವಿಹಾರದಲ್ಲಿ ಏನ್ ಮಾಡ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ಈಗ ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಆಹಾರ ವಿಹಾರ ಅದೆರಡನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಈ ವಯಸ್ಸಲ್ಲಿ ಮಾತ್ರ ಅವ್ರು ಖಂಡಿತವಾಗ್ಲೂ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಮೆನೋಪಾಸ್ ಅಂದ ತಕ್ಷಣ ಏನೋ ಒಂದು ಕಾಯಿಲೆ ಬಂದ್ಬಿಡ್ತು, ನಂಗೆ ಮೆನೋಪಾಸ್ ಆಗ್ತಾ ಇದೆ ಅನ್ಕೊಂಡು ಎಷ್ಟೋ ಫ್ಯಾಮಿಲೀಸ್ ಗಳಲ್ಲಿ ಒಂದ್ 40 ವಯಸ್ಸಿಗೆ ಹೆಣ್ಮಕ್ಳು ಏನೋ ಒಂದು ಕಾಯಿಲೆ ತರ ಮಾನಸಿಕವಾಗಿ ಖಿನ್ನತೆ ಮಾಡ್ಕೊಂಡು ಮನೇಲಿರೋ ಗಂಡಸರೆಲ್ಲ ಅಧೀರರಾಗ್ಬಿಡ್ತಾರೆ. ಮೇಡಮ್ ನಮ್ ಹೆಂಡತಿಗೆ ಮೆನೋಪಾಸ್ ಆಗ್ತಿದೆಯಂತೆ. ನಾವು ಮೊದ್ಲೆಲ್ಲ ಇದ್ರ ಬಗ್ಗೆ ಅಷ್ಟು ಗೊತ್ತೇ ಯೋಚನೆ ಮಾಡ್ತಿಲ್ಲ. ಇವಾಗ ಅದು ಒಂದ್ ದೊಡ್ಡ ಸಿಂಡ್ರೋಮ್, ಏನು ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತ ಅದೆಲ್ಲ ನಾವು ಸ್ವಲ್ಪ ಕಂಡಿಡ್ಕೊಂಡು ಮಾತಾಡ್ತಿದ್ವಿ. ಆದ್ರೆ ಇವಾಗ ಮೆನೋಪಾಸಲ್ ಸಿಂಡ್ರೋಮ್ಗಿಂತ ಮುಂಚೆನೆ ಇನ್ನು 4-5 ವರ್ಷ 6-7 ವರ್ಷ ಇರುತ್ತೆ. ಸಾಧಾರಣ ನಮ್ಮ ಇಂಡಿಯಾದಲ್ಲಿ 51 years ಇಸ್ ದ ಆವರೇಜ್ ಮೆನೋಪಾಸಲ್ ಏಜ್. ಪಾಶ್ಚಾತ್ಯರಲ್ಲಿ 1 ವರ್ಷ 1-2 ವರ್ಷ ಹೆಚ್ಚಿಗೆ ಇರುತ್ತೆ, ಯಾಕಂದ್ರೆ ಅವ್ರದ್ದು ಜೆನೆಟಿಕ್ ಕಾಂಪೋಸಿಷನ್ ಬೇರೆ. ಆದ್ರೆ ಇಲ್ಲಿ 35-40ಕ್ಕೆ ಸುಮ್ನೆ ಯಾವ್ದಕ್ಕೂ ಒಂದ್ ತೊಂದರೆ ಆದ್ರೂ ಅದು ಮೆನೋಪಾಸೆ ಆಗ್ತಿದೆ, ಅದಕ್ಕೆ ಆಗ್ತಿದೆ ಅನ್ಕೊಂಡು ಏನೋ ತೊಂದರೆ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಆಸ್ಪತ್ರೆ ಬರೋದು ಸಹಜ. ಮೆನೋಪಾಸ್ ಅನ್ನೋದು ಒಂದು ಸಹಜವಾದ ಕ್ರಿಯೆ. ಈಗ ತಾವ್ ಹೇಳ್ದಂಗೆ ಹೇಗೆ ಮೆನಾರ್ಕಿ ಮೊದಲ ಒಂದು ಋತುಮತಿ ಆಗೋದು ಹೇಗೆ ಸಹಜನೋ, ಯಾಕಂದ್ರೆ ಅದೆಲ್ಲ ಎಷ್ಟು ಎಕ್ಸ್ ನಮ್ಗೆ ಅಂಡಾಣುಗಳು ಉತ್ಪತ್ತಿ ಇರುತ್ತೆ ಬಾಡಿನಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮಿಲಿಯನ್ಸ್ ಆಫ್ ಅಂಡಾಣುಗಳು ಎಕ್ಸ್ಗಳು ನಮ್ಮ ದೇಹದಲ್ಲಿ, ಹೆಣ್ಣಿನ ದೇಹದಲ್ಲಿ ಹುಟ್ಟುತ್ತಾನೆ ಇರುತ್ತೆ. ಅದು ನಿಧಾನವಾಗಿ 14 years ಬಂದಾಗ ಹೈಪೋಥಾಲಮೋ ಪಿಟ್ಯೂಟರಿ ಆಕ್ಸಿಸ್ ಅಂತಂದ್ರೆ ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ತಮಾಷೆಯಾಗಿ, ಬ್ರೈನ್ ಅಂದ್ರೆ ಅದೊಂಥರ ಪ್ರಿನ್ಸಿಪಲ್ ಇದ್ದಂಗೆ. ಕೆಳಗಡೆ ಎಲ್ಲಾ ಆರ್ಗನ್ಸಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರುತ್ತೆ, ನೀನ್ ಇವಾಗ ಇದನ್ ಮಾಡು ಅದನ್ ಮಾಡು ಅಂತ. ಆ ತರ ಮಾಡಿ ಓವರಿಸ್ ನ ಸ್ಟಿಮ್ಯುಲೇಟ್ ಮಾಡಿದಾಗ ಹಾರ್ಮೋನ್ಗಳ ಒಂದು ಪ್ರವೃತ್ತಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಮೆನಾರ್ಕಿ ಆಗುತ್ತೆ. ಅದು ಮೊದಲನೆಯ ಒಂದು ಋತುಚಕ್ರ ಅನ್ಬೋದು. ಇದೇ ಋತುಚಕ್ರ ಆಗಿ ಅಂಡಾಣುಗಳು ಹೇಗೆ ಡಿಪ್ಲೀಟ್ ಆಗ್ತಾ ಹೋಗೋದು ಅಂತ ಹೇಳ್ತೀವಿ. ಪ್ರತಿ ಒಂದು ಮೆನ್ಸ್ಟ್ರುಯೇಷನ್ ಅಲ್ಲೂ ಅಂಡಾಣು ಡಿಪ್ಲೀಟ್ ಆಗಿ ಮಕ್ಕಳು ಮರಿಗಳಾಗಿ, ಯಾಕಂದ್ರೆ ಮಕ್ಕಳು ಮರಿಗಳು ಒಂದು ಅಂಡಾಣುವಿಂದ ಉತ್ಪತ್ತಿಯಾದ ಒಂದು ಪ್ರಕೃತಿಯ ಒಂದು ದಾನನೇ ತಾನೆ. ಸೊ ಇದೆಲ್ಲ ಆದಾಗ ಮೆನೋಪಾಸಿಗೆ ಬರೋಷ್ಟೊತ್ತಿಗೆ ಒಂದು ಲೆಕ್ಕಕ್ಕೆ ಅದು ನಮ್ದು ಅಕೌಂಟ್ 0 ಆಗ್ತಾ ಇದೆ ಅಂತ ಹೇಳ್ಬೋದು. ಮೆನೋಪಾಸ್ ಅಂದ್ರೆ ಈ ಅಂಡಾಣುಗಳು ಬಂದು ಫುಲ್ ಅಲ್ಲಿ 0 ಆಗ್ತಾ ಬರುತ್ತೆ, ಲೆವೆಲ್ಗಳು ತುಂಬಾ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಕಡಿಮೆ ಆಗಿ ಹಾರ್ಮೋನು ವ್ಯತ್ಯಾಸ ಏರುಪೇರು ಆದಾಗ ವಿಪರೀತ ಸುಸ್ತಾಗಕ್ ಶುರು ಆಗ್ಬಿಡುತ್ತೆ, ಅವ್ರಿಗೆ ನಿತ್ರಾಣ ಆಗತ್ತೆ, ಕೆಲ್ಸ ಮಾಡಕ್ ಆಗೋದಿಲ್ಲ. ಆವಾಗ ಅವ್ರು ಏನ್ ಮಾಡ್ಬೇಕು ಅಂತ ನೀವು ಹೇಳಿ.
ಸೊ ಅವಾಗ ಏನಾಗುತ್ತೆ ಅಂದ್ರೆ ಇದು ಮೆನೋಪಾಸ್ ಅನ್ನ ಅರ್ಥ ಮಾಡ್ಕೋಬೇಕು ಇವರು. ಅದನ್ನ ಬಿಟ್ಬಿಟ್ಟು ಅದ್ರ ಬಗ್ಗೆ ಗಾಬರಿ ಆಗೋದು, ನೀವ್ ಹೇಳ್ದಂಗೆ ಆಂಗ್ಸೈಟಿ ಅದು ಎಲ್ಲ ಬರುತ್ತೆ. ಯಾಕಂದ್ರೆ ಹಾರ್ಮೋನ್ಗಳ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಿದ್ದಂಗೆನೆ ಎದೆ ಬಡಿತ ಹೆಚ್ಚಿಗೆ ಆಗೋದು, ಆಮೇಲೆ ಹೆಚ್ಚಿನ ಕೊಬ್ಬು ಬರೋದು. ಈ ಸಮಯದಲ್ಲಿ ಅವರು ಸಾಕಷ್ಟು ಎಕ್ಸರ್ಸೈಸ್ ನ ಅಳವಡಿಸ್ಕೋಬೇಕು. ಊಟದಲ್ಲಿ ಹಿತಮಿತವಾಗಿ ಕರೆಕ್ಟ್ ಆಗಿ ಏನು ಅಂದ್ರೆ ಫ್ರೂಟ್ಸ್ ಗಳಾಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಇವನ್ನ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಮೆನೋಪಾಸ್ ಆಯ್ತು ಬಿಡು, ನನಗೇನು ಇವಾಗ ಮಕ್ಕಳಿಗೆ ಮದುವೆ ಮಾಡಾಯ್ತು, ನನಗೇನು ಇನ್ನೇನು ಯೋಚನೆ ಇಲ್ಲ ಅಂತ ಒಂಥರ ಕುತ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಏನೋ ಒಂದು ಲೇಜಿನೆಸ್ ನ ತಾವೇ ಅಲ್ಲ, ಅಳವಡಿಸ್ಕೊಳ್ಳೋದು. ಸೊಸೆ ಬಂದ್ಲು, ಸೊಸೆ ಕೆಲ್ಸ ಮಾಡ್ಲಿ ಅಂತ ಇವ್ರು ದರ್ಬಾರ್ ಮಾಡಕ್ ಶುರು ಮಾಡ್ಬಿಟ್ರೆ ದಪ್ಪಗಾಗ್ಬಿಡ್ತಾರೆ. ಥೂಮ್ ಸಾವಿಗಳಾದ್ರು ಅಂತಂದ್ರೆ ಮತ್ತೆ ನಡಿಯಕ್ ಆಗಲ್ಲ, ಅದು ಅದು ಮತ್ತೆ ಬೆವರಕ್ ಶುರು ಮಾಡ್ಬಿಡ್ತಾರೆ. ಸೊ ಬೆವರಕ್ ಶುರು ಆವಾಗ ಮಾಡ್ಬಿಡ್ತಾರೆ. ಇನ್ನೂ ಸುಸ್ತಾಗಿ ಹೋಗ್ಬಿಡುತ್ತೆ. ಅದೇ ಸೊ ಸಾಧಾರಣವಾಗಿ ಹಾಗಾಗಿ ಹೃದಯದ ಒಂದು ಆರೋಗ್ಯ ಆಗ್ಲಿ, ಮೂಳೆಗಳ ಒಂದು ಆರೋಗ್ಯ ಅಥವಾ ಮೊಬಿಲಿಟಿ ಎಲ್ಲ ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಮೇಲೆ ತುಂಬಾ ಡಿಪೆಂಡೆಂಟ್ ಇರುತ್ತೆ. ಆಮೇಲೆ ಈಸ್ಟ್ರೋಜನ್, ಮಸಲ್ಸು, ಪ್ರೊಜೆಸ್ಟ್ರೋಜನ್. ಮೂಳೆ ಮಸಲ್ಸು ಎರಡು, ಮೂಳೆಗಳು ಮತ್ತೆ ಮಸಲ್ಸು, ಹಲ್ಲುಗಳು, ಎಲ್ಲವುಗಳ ಬಗ್ಗೆನೂ ಅವರು ಕಾಳಜಿ ವಹಿಸ್ಬೇಕಾಗತ್ತೆ. ಈಸ್ಟ್ರೋಜನ್. ಸೊ ನಾವು ಏನ್ ತಮಾಷೆಯಾಗಿ ಮಾತಾಡ್ತೀವಿ ಅಂತಂದ್ರೆ ಡಾಕ್ಟರ್ಗಳು, ನಮ್ಮ ಯಾರು ಶೇಕ್ಸ್ಪಿಯರ್ ತುಂಬಾ ಒಂದು ಏನು ಅಂತೀವಿ, ತುಂಬಾ ಮಹೋನ್ನತವಾದ ನಾಟಕದ ಸ್ಕ್ರಿಪ್ಟ್ ಬರೀತಿದ್ರು. ಅವರು ಒಂದು ಟ್ರಾಜಿಡಿ ಇರ್ಬೋದು, ಕಾಮಿಡಿ ಇರ್ಬೋದು, ಅವ್ರದ್ದು ತುಂಬಾ ಜಗತ್ತಿನಾದ್ಯಂತ ಫೇಮಸ್. ಸೊ ಈಸ್ಟ್ರೋಜನ್ ಬಗ್ಗೆ ಗೊತ್ತಾಗ್ಬಿಟ್ಟಿದ್ರೆ ನಮ್ಮ ಇವರಿಗೆ ಅವಾಗ ಏನ್ ಬೇಕಾದ್ರೂನು ಅವರು ಬರೆದ್ಬಿಟ್ಟು ಅದ್ರ ಬಗ್ಗೆ ಹೇಳ್ತಿದ್ರು. ಯಾಕಂದ್ರೆ ಒಂದು ಹೆಣ್ಣಿನ ವಯ್ಯಾರ, ಅವಳು ನಡೆದಾಡೋ ರೀತಿ ಆಗ್ಲಿ, ಅವಳ ಮೈಯಲ್ಲಿರೋ ಕೊಬ್ಬು ಬರೋದಾಗ್ಲಿ, ಮತ್ತೆ ಅವಳ ಒಂದು ಆರೋಗ್ಯ, ಈ ಮೂಳೆಗಳ ಆರೋಗ್ಯ ಎಲ್ಲಾನು ಈಸ್ಟ್ರೋಜನ್ ಮೇಲೆ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು, ಇದು ನಮ್ಗೆ, ನಮ್ಮ ಅಜ್ಜಿಗೂ ಇತ್ತು, ನಮ್ಮ ಹಿರಿಯರಿಗೂ ಇತ್ತು, ನಮಗೂ ಕೂಡ ಬರುತ್ತೆ ಅಂತ ಅದ್ರ ಬಗ್ಗೆ ಹೆಚ್ಚಿನ ಒಂದು ಫಿಯರ್ಫುಲ್ ಇಮ್ಯಾಜಿನೇಷನ್ ಮಾಡ್ಕೊಳ್ದೆ ಹೋಗ್ಬೇಕು. ಅವರು ಚಟುವಟಿಕೆಯಿಂದ ಇರ್ತಾ ಇದ್ರು, ಮನೆ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಚಟುವಟಿಕೆ ಕಡಿಮೆ, ಮನೆ ಕೆಲಸ ಕಡಿಮೆ, ಆಮೇಲೆ ಸುಸ್ತು ಅಂತ ಆದಾಗ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ರೆ ಬೊಜ್ಜು ಹೆಚ್ಚಾಗತ್ತೆ. ಬೊಜ್ಜು ಹೆಚ್ಚಾದ್ರೂ ಕೂಡ ಮಸಲ್ಸ್ ಕಡಿಮೆ ಆಗಿರುತ್ತೆ. ನೀವು ದಯವಿಟ್ಟು ಈ ಮಸಲ್ಸ್ ನ ಇಟ್ಕೊಳಕ್ಕೆ ಯಾವ ತರದ್ದು ಪ್ರೋಟೀನ್ ಬಳಸ್ಕೋಬೇಕು, ಮೂಳೆಗಳಲ್ಲಿ ವೈಟಮಿನ್ ಡಿ, ಕ್ಯಾಲ್ಸಿಯಂ ಬರಕ್ಕೆ ಅವ್ರು ಏನ್ ಮಾಡ್ಬೇಕು, ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಅದನ್ನ ಹೇಗೆ ತಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡು. ಈ ಆಂಗ್ಸೈಟಿ, ಹೆಚ್ಚಿನ ಮೈ ಬೆವರೋದು, ಇದೆಲ್ಲ ಈಸ್ಟ್ರೋಜನ್ ಇಂದ. ಆದ್ರಿಂದ ಅವರು ಊಟದಲ್ಲಿ ಮಸಾಲೆ ಯುಕ್ತ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಫಸ್ಟ್. ಯಾಕಂದ್ರೆ ಮಸಾಲೆಗಳನ್ನ ಜಾಸ್ತಿ ತಗೊಂಡಾಗ ಇಂಟೆಸ್ಟೈನ್ ಅಲ್ಲಿ ಉಂಟಾಗೋ ಒಂದು ಗ್ಯಾಸ್ಟ್ರೈಟಿಸ್ ಇಂದ ಅವರಿಗೆ ಬೆವರೋದು, ಇದು ಪಚನ ಶಕ್ತಿ ಕಡಿಮೆ ಆಗೋವಂತ ಚಾನ್ಸಸ್, ಅನ್ನೆಸ್ಲಿ ಅವ್ರಿಗೆ ಲೂಸ್ ಮೋಷನ್ ಗಳಾಗೋದು, ಇದೆಲ್ಲ ಆಗೋದು ಒಂದು ಉಂಟು. ಆದ್ರಿಂದ ಈ ಮಸಾಲೆ ಪಕ್ತ ಅಲ್ಲದೆ ನಾವ್ ಏನಂತೀವಿ ಅಂದ್ರೆ ಒಂದು 30-33 ಅಂತೀವಿ. 30 ಅಂತಂದ್ರೆ ಒಂದು ಪ್ರೋಟೀನ್ಗಳಿರೋದು ಆಹಾರದಲ್ಲಿ ಈಗಿರೋ ರೇಷ್ಯ, ಮತ್ತೆ ಇನ್ನು 30 ಅಂತಂದ್ರೆ ಅವರಿಗೆ ಬೇಕಾಗಂತ ಒಂದು ಯಾವ್ದೇ ಆಗ್ಲಿ ಕಾರ್ಬೋಹೈಡ್ರೇಟ್ ಆಗ್ಲಿ, ಇದು 3% ಏನು ಫೈಬರ್ಗಳು, 3% ನಾವು ಪ್ರೋಬಯೋಟಿಕ್ಸ್ ಅಂತೀವಲ್ಲ, ಅದು ಈ ಮೊಸರಾಗ್ಲಿ, ಈ ಮೈಕ್ರೋ ಗ್ರೀನ್ಸ್ ಅಂತ ಒಂದ್ ಬಂದಿದೆ ನೋಡಿ, ಇವಾಗ ತುಂಬಾ ಮಾತಾಡ್ತಾ ಇದೀವಿ ನ್ಯೂಟ್ರಿಷನಿಸ್ಟ್ ಇಂದ. ಈ ಮೈಕ್ರೋ ಗ್ರೀನ್ಸ್ ಅಲ್ಲಿ ತುಂಬಾ ಪ್ರೋಬಯೋಟಿಕ್ಸ್ ಇರುತ್ತೆ, ಮತ್ತೆ ಕೂಡ ಪ್ರೋಬಯೋಟಿಕ್ಸ್ ಮೊಸರುಗಳಲ್ಲಿ ಇರುತ್ತೆ. ಸೊ ಇಂಥದೆಲ್ಲ ಆಹಾರನ ಅವರು ಒಂದು ಲೆಕ್ಕದಲ್ಲಿ ಹಿತಮಿತವಾಗಿ ತಗೋಬೇಕು. ಅಂದ್ರೆ ನಮ್ಗೆ ಏನಿಲ್ಲ, ಈ ಗ್ರಾಸರಿ ಶಾಪ್ ಇಂದ ತರಂದ ಸಾಮಾನು ಬಿಟ್ಟು ಗ್ರಾಸರಿ ಶಾಪ್ ಇಂದ ಹೊರಗಡೆ ಇರೋ ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತೆ ಮೈಕ್ರೋ ಗ್ರೀನ್ಸ್ ಅಂತೂ ನಾವು ಮನೆಯಲ್ಲೇ ಬೆಳ್ಕೋಬಹುದು. ಏನಂದ್ರೆ ಮಣ್ಣು ಸ್ವಲ್ಪ ಹದವಾಗಿ ಮಾಡಿ ಒಂದ್ ಸಣ್ಣ ಸಣ್ಣ ಬಟ್ಲಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಬೀಜನೋ ಅಥವಾ ಒಂದ್ ಸ್ವಲ್ಪ ಮೆಂತೆ ಬೀಜನೋ ಅಥವಾ ಕೊತ್ತಂಬರಿ ಈ ತರ ಹಾಕೋದ್ರಿಂದ ಸಸಿ ಆಗಿರುತ್ತೆ, ಅದು ಅಂಕುರ. ಅದನ್ನ ಅವಾಗ ಊಟದ ಜೊತೆ ಹಾಕೋಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಇವರಿಗೆ ಮೊಬಿಲಿಟಿ, ಆಮೇಲೆ ನೀವ್ ಹೇಳ್ದಂಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಇದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ತಗೋಬಹುದು, ಅಥವಾ ನಾವು ಮೊಸರು ಇದನ್ನ ತಗೊಂಡ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿದ್ರು ವೈಟಮಿನ್ ಡಿ, ಅದೇ ಓಡಾಡ್ಬೇಕು, ಅದಕ್ಕೆ ಎಕ್ಸರ್ಸೈಸ್ ಓಡಾಡ್ಬೇಕು. ನೀವು ಬರೀ ಇದನ್ನೇ ಮಾಡ್ಬೇಕು ಅಂತ ಇಲ್ಲ, ನೀವು ಏನ್ ಎಕ್ಸರ್ಸೈಸ್ ಅಂದ್ರೆ ನಮ್ಗೆ ಎಲ್ಲಿ ಹೋಗಕ್ಕಾಗತ್ತೆ, ಜಿಮ್ ಆತರ ಅಲ್ಲ, ನೀವು ಒಂದು ವಾಕಿಂಗೇ ಹೋಗೋದಾಗ್ಲಿ, ನೀವು ಸ್ವಿಮ್ಮಿಂಗ್ ಮೊದಲಿಂದ ಮಾಡ್ತೀರಿ ಸ್ವಿಮ್ಮಿಂಗ್ ಮಾಡಿ, ಇಲ್ಲ ಅಂತಂದ್ರೆ ಯೋಗಗಳದ್ದು ಬೇಕಾದಷ್ಟು ನಮ್ಗೆ ಇವಾಗ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂತ ಗುರುಗಳಿದ್ದಾರೆ, ಅದನ್ನ ಮಾಡಿ. ಏನು ಇಲ್ಲ ಅಂತಂದ್ರೆ ಮನೆಯಲ್ಲೇನೆ ಒಂದು ಊಟ ಬೈಸ್ ಮಾಡಿದ್ರು ಸಾಕು ಅಂತ ಹೇಳ್ತೀವಿ ನಾವು. ಕುತ್ಕೊಳ್ಳೋದು ಹೇಳೋದು, ಕುತ್ಕೊಳ್ಳೋದು ಹೇಳೋದು. ಗಣಪತಿ ನಮಸ್ಕಾರ, ತಾವು ತಮ್ಮಿಂದ ನಾವೊಂದ್ ಕಲ್ತೆ ಗಣಪತಿ ನಮಸ್ಕಾರ ಅಂತ, ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಗಣಪತಿ ನಮಸ್ಕಾರ ಮೊನ್ನೆ ಮಹಿಳಾ ದಿನಾಚರಣೆ ದಿವಸ ಎಲ್ಲರಿಗೂ ಹೇಳಿದ್ರಿ, ಎಲ್ಲರೂ ಮಂತ್ರ ಮುಗ್ಧರಾಗಿ ಕೇಳ್ತಾ ಇದ್ರು. ಅವ್ರ ಜೊತೆಗೆ ನಾನು ಟಿವಿ ನೋಡ್ಕೊಂಡು ಕೇಳ್ತಾ ಇದ್ದೆ. ಸೊ ಇವನ್ನೆಲ್ಲ ಮಾಡಿ ಅವರ ತಮ್ಮ ತೂಕದ ಬಗ್ಗೆ ಬೊಜ್ಜು ಬರದಂಗ್ ನೋಡ್ಕೋಬೇಕು. ಯಾಕಂದ್ರೆ ಬೊಜ್ಜಿಂದ ಅವರಿಗೆ ಈ ಡಯಾಬಿಟಿಸ್, ಮತ್ತೆ ಹೈಪರ್ ಟೆನ್ಷನ್, ಮತ್ತೆ ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅನ್ನೆಸರಿ ಹಾರ್ಟ್ ಕಾಯಿಲೆಗಳು,
ಇದೆಲ್ಲ ಹೌದು, ಬರೋಂತ ಹಾರ್ಟ್ ಒಂದು ಅಟ್ಯಾಕ್ ಸಂಭವ ಇರುತ್ತೆ. ಎಲ್ಲಾನು ಸೊ ಬರುತ್ತೆ. ಹೌದು. ಔಷಧಿಗಳ ಬಗ್ಗೆ ನಾವು ಜಾಸ್ತಿ ಹೇಳಕ್ ಇಷ್ಟಪಡ್ತಾ ಇಲ್ಲ, ಯಾಕಂದ್ರೆ ಔಷಧಿನ ನಾವು ತುಂಬಾ ಲೇಟ್ ಆಗಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಯಾವಾಗ ಹೌದು. ಅವ್ರಿಗೆ ಹೌದು. ಏನ್ ಮಾಡಿದ್ರು ಈ ಹಾರ್ಟ್ ಫ್ಲಶಸ್ ಕಡಿಮೆ ಆಗ್ತಿಲ್ಲ, ಸುಮ್ನೆ ಬೆವರ್ತಾ ಇದಾರೆ, ಎದೆ ಬಡ್ತಾ ಬರ್ತಿದೆ, ಅವಾಗ ಸ್ವಲ್ಪ ಮೆಡಿಸಿನ್ ಒಂದು ಸಹಾಯ ಕೊಡ್ಬೋದು. ಅದ್ರ ಬದಲು ಪ್ರಿವೆನ್ಷನ್ ಮಾಡ್ಕೋಬೇಕು ಇವ್ರು, ಮೊದ್ಲೇ ಅದಕ್ಕೆ ತಯಾರಾಗಬೇಕು. ಅದ್ರ ಬಗ್ಗೆ ಹೆಚ್ಚಿನ ಒಂದು ಯೋಚನೆ ಮಾಡಬಾರ್ದು. ತಮ್ಮನ್ನೇ ತಾವು ಚಟುವಟಿಕೆಯಿಂದ ಇಟ್ಕೊಂಡು ಒಳ್ಳೆಯ ಒಂದು ಸಾತ್ವಿಕ ಆಹಾರ, ಎಸ್ಪೆಷಲಿ ಕೆಲವರು ಯಾವಾಗ್ಲೂ ನಾನ್ ವೆಜ್ ತಿನ್ನೋರು ಇರ್ತಾರೆ, ಯಾವಾಗ ನೋಡುನು ಒಂಥರ ಸ್ವಲ್ಪ ಅದ್ರಲ್ಲಿ ಆಲ್ಕೋಹಾಲ್ ಆನಿಮಲ್ ಲಾಡ್ಗಳು ಜಾಸ್ತಿ ಬರುತ್ತೆ. ಆಮೇಲೆ ಹೌದು, ಮೆನಪಾಸ್ ಸಮಯದಲ್ಲಿ ಆಲ್ಕೋಹಾಲ್ ನ ತಗೊಳ್ಳೇಬಾರ್ದು. ಆಲ್ಕೋಹಾಲ್ ತಗೊಳ್ಳೇಬಾರ್ದು. ತಗೊಂಡಾಗ ಮೈ ಬೆವರು ಬರುತ್ತೆ, ಅದು ಎದೆ ಡಬ ಡಬ ಹೌದು, ಅನ್ಸುತ್ತೆ. ಡಬ ಯಾಕಂದ್ರೆ ಡಬ ವ್ಯಾಸೋ ಅನ್ನತ್ತೆ. ಡೈಲಟೇಷನ್ ಆಗಿರುತ್ತೆ, ಯೂರಿನ್ ಹೌದು, ಜಾಸ್ತಿ ಹೋಗ್ತಾ ಇರತ್ತೆ. ಸೊ ಅದನ್ನ ಹೌದು, ಮುಟ್ಲೇಬಾರ್ದು. ಸೊ ಹೌದು, ದುರಭ್ಯಾಸದಿಂದ ದೂರ ಇರ್ಬೇಕು. ಆಮೇಲೆ ನೀವು ಒಂದು ಇರ್ಬೇಕು. ಒಳ್ಳೆ ಮಾತು ಹೇಳಿದ್ರಿ, ಫೈಬರ್ ಇರೋ ಇದನ್ನ ಫೈಬರ್ ತಗೊಳ್ಬೇಕು ಅಂತ. 30%. ಆ ಫೈಬರ್ ಇರೋದು ಹೆಚ್ಚಾಗಿ ಸಿರಿಧಾನ್ಯಗಳಲ್ಲಿ. ಹೌದು, ಹಾಗಾಗಿ ಸಿರಿಧಾನ್ಯಗಳಲ್ಲಿ. ಆ ಅಕ್ಕಿ ಮತ್ತೆ ಗೋಧಿಗಿಂತ ಕಡಿಮೆ ಮಾಡ್ಕೊಂಡು ಹೌದು, ಸಿರಿಧಾನ್ಯಗಳನ್ನ ನವಣೆ. ತಗೊಂಡ್ರೆ ಹೌದು, ನವಣೆ ಹೌದು. ಇದು ಅದ್ರಲ್ಲೆಲ್ಲ 28% ಎಳ್ಳಲ್ಲೂ ಕೂಡ ಬರುತ್ತೆ ಇರುತ್ತೆ. ಎಳ್ಳು. ಎಳ್ಳು ಆಮೇಲೆ ಆಮೇಲೆ ಮೆಂತೆಲೂ ಫ್ಲಾಕ್ಸ್ ಕೂಡ. ಸೀಡು, ಮೆಂತೆ, ಹೌದು, ಫ್ಲಾಕ್ಸ್ ಸೀಡು, ಅದ್ರ ಹೌದು, ಜೊತೆಗೆ ಚಿಯಾ ಸೀಡ್ಗಳು. ಈ ಹೌದು, ಚಿಯಾ ಹೌದು. ಸೀಡು, ಫ್ಲಾಕ್ಸ್ ಸೀಡು ಅಂದ್ರೆ ಅಗಸೆ ಇದನ್ನ ತಗೊಂಡಿದ್ದೆ ಆದ್ರೆ ಚಟ್ನಿ. ಅವ್ರಿಗೆ ಅದರಿಂದ ಹಾರ್ಟ್ ಅಟ್ಯಾಕು ಕಡಿಮೆ ಆಗತ್ತೆ. ಅವ್ರಿಗೆ ಬೇಕಾಗಿರುವಂತ ಆಯಿಲು ಅಂತಂದ್ರೆ ಎಣ್ಣೆ ಪದಾರ್ಥನೂ ಸಿಕ್ಕತ್ತೆ, ಜಿಡ್ಡು. ಅದ್ರ ಜೊತೆಗೆ ಅವ್ರಿಗೆ ಹೌದು, ಆರೋಗ್ಯ ಕೂಡ ಚೆನ್ನಾಗಾಗತ್ತೆ ಅಂತ ಹೌದು. ಹೇಳ್ಬೋದು. ಸೊ ಆಹಾರ ಆಮೇಲೆ ನೀವು ವಿಹಾರ ತರಕಾರಿ ಅಂತ ಇದ್ರ ಹೇಳಿದ್ರಿ, ಜೊತೆಗೆ. ತರಕಾರಿ ಅಂತಂದ್ರೆ ಹೌದು, ಹೌದು. ತರಕಾರಿದಲ್ಲೂ ಕೂಡ ಫೈಬರ್ ಇರುತ್ತೆ, ಮೈಕ್ರೋ ಇದೆ, ನ್ಯೂಟ್ರಿಯೆಂಟ್ಸ್ ಇದೆ. ಇರುತ್ತೆ. ಅದು ಅದು ಸಿಪ್ಪೆ ತೆಗೆಯೋದು ಆರೋಗ್ಯಕ್ಕೆ ಒಂದೆಲ್ಲ ಜಾಸ್ತಿ ಒಳ್ಳೇದಾಗತ್ತೆ. ಮಾಡ್ದಂಗೆ ಅವ್ರು ಊಟ ಮಾಡ್ಬೇಕು. ಹೌದು. ಆದಷ್ಟು ಸಾಲಡ್ಸ್ಗಳು ಯೋಚನೆ ಅದನ್ನ ತಿನ್ಬೇಕು. ಜಾಸ್ತಿ ತಗೊಳ್ಬೇಕು. ಹೌದು, ಹೌದು. ಹೌದು, ಆಮೇಲೆ ನೀವು ಪ್ರೋಬಯೋಟಿಕ್ ಅಂದ್ರೆ, ಈ ಹೌದು, ಪ್ರೋಬಯೋಟಿಕ್ ಅಂದ್ರೆ ಒಂದು ರೋಗಾಣು ರೋಗ ಬಂದ ಮೇಲೆ ಕೊಡುವಂಥದ್ದು ಆಂಟಿಬಯೋಟಿಕ್. ಹೌದು, ರೋಗ ಹೌದು. ಬರದಾಗೆ ನಿರಂತರವಾಗಿ ನಿರೋಧ ಮಾಡುವಂತ ಆಂಟಿಬಾಡೀಸ್ ಡೆವಲಪ್ ಆಗೋದು ಈ ಪ್ರೋಬಯೋಟಿಕ್ ನಿಂದ. ಸೊ ಪ್ರೋಬಯೋಟಿಕ್ಸ್. ಹಾಗಾಗಿ ಆ ಪ್ರೋಬಯೋಟಿಕ್ ಮತ್ತೆ ಮೈಕ್ರೋ ಗ್ರೀನ್ಸ್ ಅಂದ್ರಲ್ಲ, ಆ ಮೈಕ್ರೋ ಹೌದು, ಗ್ರೀನ್ಸ್ ನ ಅವರೇ ಬೆಳೆದು ಒಂದ್ಸಲ ಮನೆಯಲ್ಲಿ ಗಾರ್ಡನಿಂಗ್ ಬೆಳ್ಕೋಬಹುದು. ಮಾಡ್ದಂಗ ಆಗತ್ತೆ, ಮನ್ಸು ಸಮಾಧಾನ ಆಗತ್ತೆ, ಹೌದು, ಒಂದು ಹೌದು, ಹೌದು, ಚಟುವಟಿಕೆ ಕೆಲಸ ಮಾಡಿದಾಗ ಆಗತ್ತೆ, ಹೌದು, ಮನೆಯವ್ರಿಗೆ ಆರೋಗ್ಯನೂ ಚೆನ್ನಾಗಾಗತ್ತೆ. ಆ ಹೌದು. ಮೈಕ್ರೋ ಗ್ರೀನ್ಸ್ ಗಳನ್ನ ಬೆಳೆದ್ಬಿಟ್ಟು ಪುಟ್ಟದ ಸಸಿಯಾಗಿದ್ದಾಗ ಅದನ್ನ ಕಿತ್ತು ಅದನ್ನ ಬಳಸ್ಕೋಬಹುದು. ಹಸಿಯಾಗಿ ಸಲಾಡ್ಗಳ ಜೊತೆಗೂ ಕೂಡ ಅವರು ತಿನ್ಬೋದು, ಬಳಸ್ಕೋಬಹುದು ಅಂತ. ತಿನ್ಬೋದು. ಹೌದು, ಇನ್ನೊಂದು ಹೌದು. ಮುಖ್ಯವಾದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೆಗೆಟಿವ್ ಒಂದು ಥಾಟ್ಸ್ ಗಳಿಂದ ಅವ್ರು ದೂರ ಇರ್ಬೇಕು. ಅದಕ್ಕೆ ಇರಬಾರ್ದು. ತಮ್ಮನ್ನೇ ಹೌದು, ತಾವು ಚಟುವಟಿಕೆಯಿಂದ ಇರಬೇಕು. ಕಲೀಲಿಕ್ಕೆ ಎಲ್ಲಾ ಹೌದು, ವಯಸ್ಸು ಉಂಟು. ನಿಮಗೆ ಯಾವುದೋ ಹೌದು. ಒಂದು ಆ ವಯಸ್ಸಿನಲ್ಲಿ ಬ್ಯುಸಿ ಇದ್ದಾಗ 40-30ರಲ್ಲಿ ಮಕ್ಕಳ ಒಂದು ಪಾಲನೆಯಲ್ಲಿ ಆಗಿರಲ್ಲ. ಅದನ್ನ ನೀವು ಇವಾಗ ಕಲಿಬೇಕು. ಏನಾದ್ರೂ ಇದು ನಿಮ್ಗೊಂದು ಒಳ್ಳೆ ಹಾಬಿಗಳನ್ನ ವಸ್ತುನಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಹಾಬಿ ಹಾಬಿಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು. ಹೌದು. ಅದನ್ ಬಿಟ್ಟು ಕಿಟ್ಟಿ ಪಾರ್ಟಿಗಳು ಅದು ಮಾಡಿ ಮತ್ತೆ ಅಲ್ಲಿ ತಿನ್ನೋದು, ಮತ್ತೆ ಅಲ್ಲಿ ಕುತ್ಕೊಂಡು ಅದು ಇದು ನೆಗೆಟಿವ್ ನ ಅದು ಮಾತಾಡಿ ಅದು ಅದನ್ನ ತಮ್ಮ ಜಂಕ್ ಮೇಲೆ ತಗೊಳ್ಳೋದು. ಜಂಕ್ ಜಂಕ್ ಫುಡ್ ತಿಂದು ಜಂಕನ್ನೇ ಮಾತಾಡಿ ಪ್ರಾಸೆಸ್ಡ್. ತಲೆನೂ ಜಂಕ್ ಹೌದು, ಹಾ. ಮಾಡ್ಕೊಳ್ತಾರೆ. ತಲೆ ಸೊ ತುಂಬಾ ಜಂಕ್ ವಿಚಾರಗಳು, ಹೊಟ್ಟೆ ತುಂಬಾ ಜಂಕ್ ಫುಡ್, ಎರಡೂ ಕೂಡ ಒಳ್ಳೇದಲ್ಲ ಕರೆಕ್ಟ್ ಆಗಿ ಅಂತದ್ದು. ಹೇಳಿದ್ರಿ. ಜಂಕ್ ಅಂಡ್ ಜಂಕ್ ಸಿಂಡ್ರೋಮ್ ಅಂತ ಹೇಳ್ಬೇಕು. ಇವಾಗ ಅದಕ್ಕೆ ಜಂಕ್ ಅಂಡ್ ಜಂಕ್ ಸಿಂಡ್ರೋಮ್ ಆಗದಂಗ್ ನೋಡ್ಕೋಬೇಕು. ಆಮೇಲೆ ಹೌದು. ಈ ಎಂಪ್ಟಿನೆಸ್ ಸಿಂಡ್ರೋಮ್ ಬಗ್ಗೆ ಒಂದ್ ನಿಮಿಷ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೇಳಿ. ಸಮಯದಲ್ಲಿ ಸಾಧಾರಣವಾಗಿ ಮಕ್ಕಳುಗಳು ದೂರ ಇರ್ತಾರೆ. ಯಾಕಂದ್ರೆ ಹೌದು. ಅವ್ರಿಗೆ ಅವ್ರ ಫ್ಯಾಮಿಲಿ ನಡೀತಾ ಇರುತ್ತೆ. ಈಗಿನ ಕಾಲದಲ್ಲಿ 50% ಮಕ್ಕಳುಗಳು ಹೊರದೇಶದಲ್ಲಿ ಅವರ ಒಂದು ಪರದೇಶಕ್ಕೆ ಸಂಪಾದನೆಗೆ ಯಾವ್ದೋ ಹೋಗಿರ್ತಾರೆ. ಒಂದು ಕಾರಣಕ್ಕೆ ಹೌದು. ಹೋಗಿರ್ತಾರೆ. ಅದು ತಪ್ಪು ಸರಿ ಅಂತ ಇಲ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಗಿಲ್ಲ. ಅದನ್ನ ನೀವು ಇದ್ ಮಾಡ್ಕೊಂಡು ಆ ಒಂದು ಸಮಯನೇ ನಿಮ್ಮ ಏನಂತೀವಿ, ಆ ಇಂಡಿಪೆಂಡೆನ್ಸ್ ಏನಿರುತ್ತೆ ನಿಮ್ಗೆ ಪೂರ್ತಿ ನಿಮ್ಗೆ ಕೊಟ್ಟಿರೋ ಒಂದು ಸಮಯನ ಉಪಯೋಗಿಸ್ಕೊಳ್ಳಿ. ಒಳ್ಳೊಳ್ಳೆ ಕಾರ್ಯದಲ್ಲಿ ತೊಡ್ಕೊಳ್ಳಿ. ಯಾರಿಗಾದ್ರೂ ಒಂದು ವಿಷಯದ ಬಗ್ಗೆ ಹೇಳ್ಕೊಡಿ. ಅಥವಾ ಎಷ್ಟೋ NGOs ಇದೆ, ಎಷ್ಟೋ ಹೌದು. ವೃದ್ಧಾಶ್ರಮಗಳಿದಾವೆ, ಎಷ್ಟೋ ಒಂದು ಅನಾಥ ಶಿಶು ಮಕ್ಕಳುಗಳದ್ದ ಇದೆ. ಎಲ್ಲ ಕಡೆ ಹೋಗಿ ನಿಮ್ಮ ಇದನ್ ಮಾಡಿ. ನಿಮ್ಗೆ ಏನು ಬೇಡವೆ, ಮನೇಲೆ ಪರಿಮಳ ಕುತ್ಕೊಂಡು ಭಜನೆ ಅವ್ರೆ, ಮಾಡಿ. ನೀವು ಹೇಳಿದ್ದಕ್ಕೆ ನೆನಪಾಯ್ತು ನನಗೆ. ಇನ್ನರ್ ವೀಲ್ಸ್ ನವ್ರು ಇದ್ದಾರೆ, ಸುಮಾರು ಹಾ, ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ. ಆದ್ರೆ ಅವರು ಬಡವರಾದಂತ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಮಾಸ್ ಸೀಮಂತ ಮಾಡ್ತಾರೆ. ಅಂದ್ರೆ ಹಾ, ಸಾಮೂಹಿಕ ಸೀಮಂತ ಮಾಡ್ಬಿಟ್ಟು ಹೌದು, ಹೌದು, ಅವರಿಗೆ ಹೌದು, ತಜ್ಞ ವೈದ್ಯರನ್ನ ಕರ್ಕೊಂಡ್ ಬಂದು ಹೇಗೆ ನೋಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟು ಹೌದು, ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಹೌದು, ಇನ್ನರ್ ವೀಲ್ನವರು, ರೋಟ್ರಿ ಅವರು. ಸೊ ಹಾಗಾಗಿ ನೀವು ಅಂಥ ಸಾಮೂಹಿಕವಾದಂಥ ಕೆಲಸದೊಳಗಡೆಗೆ ತೊಳ್ಕೊಂಡಾಗ ನೀವು ನಿಮ್ಮ ಹೌದು. ಮಕ್ಕಳ ಹಾಗೇನೆ ಬೇರೆ ಮಕ್ಕಳನ್ನ ನೋಡ್ಕೋಬಹುದು. ಆ ಪುಣ್ಯನೂ ನೋಡ್ಕೊಂಡು ನಿಮಗ್ ಹೋಗ್ಬೋದು. ಬರುತ್ತೆ ಅಂತ. ಹೌದು, ಹೌದು, ಹೌದು. ಹೌದು. ಸೊ ಈ ತರದ್ದಾಗಿ ನಾವು ಮೆಡಿಸಿನ್ ಗಳನ್ನ ಜಾಸ್ತಿ ದೂರ ಇಟ್ಟು, ಮೆನೋಪಾಸ್ ಅಂದ್ರೆ ಅದೇನೋ ಒಂದು ದೊಡ್ಡ ಗುಮ್ಮ ಅಂತ ಅನ್ಕೊಳ್ದೆ, ಅದೊಂದ್ ಏನೋ ಒಂದ್ ನಮ್ಗೆ ಕೆಟ್ಟದಾಗಿ ಬರ್ತಾ ಇರೋ ಶಾಪ ಕಾಯಿಲೆ ಅಂತ ಅಂತಲ್ಲ. ಅನ್ಕೊಳ್ದೆ, ಶಾಪ ಹ್ಮ್. ಅನ್ಕೊಳ್ದೆ, ಅದನ್ನ
ತುಂಬಾ ಅದನ್ನ ವೆಲ್ಕಮ್ ಮಾಡ್ಕೊಂಡು ಅಂತೀವಿ, ಸುಸ್ವಾಗತ ಮಾಡಿ ಆ ಸಿಗ್ತಾ ಇರೋ ಒಂದು ಸಮಯನ ಮತ್ತೆ ಆ ಒಂದು, ಯಾಕಂದ್ರೆ ನೀವು ಕಡೆಯ ಒಂದು ಜೀವನದ ಒಂದು 3ನೇ ಇನ್ನಿಂಗ್ಸ್ ನಲ್ಲಿ ಇದ್ದೀರಾ ಅಂತ. ಮೆನೋಪಾಸ್ ಹೌದು ಅಂದ್ರೆ ಹೌದು ಮೊದ್ಲೆಲ್ಲ ಹೌದು ಹೌದು 55 ವರ್ಷಕ್ಕೆ ಹೆಣ್ಮಕ್ಳಿಗೆ ಒಂದು ವಯಸ್ಸು ಅಂತ ಇರ್ತಿತ್ತು. ಈಗ 60 ಮೇಲೆ ದಾಟಿದೀವಿ ನಾವು. ಈಗ ನಮ್ದು ಹೌದು ಆವರೇಜ್ ಲಿವಿಂಗ್ ಇದು ಅಂತಂದ್ರೆ 75ರವರೆಗೂ 80ರವರೆಗೂ ಹೌದು ನಾವ್ ಇದೀವಿ ಇವಾಗ, ಲೈಫ್ ಸ್ಪ್ಯಾನ್ ಹೌದು ಇದೆ. ಹೌದು ಹೌದು ಇದನ್ನ ಹೌದು ಸರಿಯಾಗಿ ನೀವು ಒಂದೊಂದ್ ದಿವಸನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ, ತಮ್ಮ ಒಂದು ಚರಣದಲ್ಲಿ ಮತ್ತೊಂದ್ಸರಿ ನಿಮ್ಮ ಒಂದು ನಾಲೆಡ್ಜ್ ನ ತಗೊಂಡು ಈ ಮಾತನ್ನ ಮುಗಿಸ್ತೀನಿ ಮೇಡಮ್. ನನಗೆ ಇಲ್ಲ ಮೆನೋಪಾಸ್ ಅಂತ ಯಾಕೆ ಇಷ್ಟು ಇವ್ರು ತೊಂದರೆ ಮಾಡ್ಕೊಂಡ್ ಬರ್ತಾರೆ ಅನ್ನೋದನ್ನ ನನಗೊಂದ್ಸರಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿ ಹೌದು ತಿಳಿಸ್ಬೇಕಾಗಿತ್ತು. ಹೌದು ಹೌದು ಆದ್ರಿಂದ ಈ ಹೌದು ಟಾಪಿಕ್ ಹೌದು ತಗೊಂಡಿದೀವಿ. ಹೌದು ಮೆಡಿಸಿನ್ಗೆ ಹೌದು ಹೋದ್ರೆ ಆ ಮೆಡಿಸಿನ್ ಈ ಮೆಡಿಸಿನ್, ಕ್ಯಾಲ್ಸಿಯಂ, ಸ್ಟಿರಾಯ್ಡು ಮತ್ತೆ ಡಯಾಬಿಟಿಸ್ ಅದೆಲ್ಲ ತಗೊಳ್ಳೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ಅದು ಬರ್ದಂಗೆ ಎಷ್ಟೋ ಪ್ರಮಾಣದಲ್ಲಿ ತಡೆಗಟ್ಟಬಹುದು. ಆಯ್ತು. ಮೊದ್ಲಿಂದ ಅದ್ರ ಅಂತೂ ಬಗ್ಗೆ ಮುತುವರ್ಜಿ ಮೆನೋಪಾಸ್ ವಹಿಸ್ಕೋಬೇಕು. ಆಯ್ತು, ನನ್ ಸುಸ್ತಾಯ್ತು, ನನ್ ಮುಗೀತು ಹ್ಮ್. ಅನ್ನೋದನ್ನ ಬಿಟ್ಟು ಹಾ ದಿನನಿತ್ಯ ಚಟುವಟಿಕೆಯಿಂದ ಇದ್ದು ಹಾ ಹೂ ಬಿಸಿಲಿಗೆ ಓಡಾಡ್ಕೊಂಡು ಉತ್ತಮ ಆಹಾರ ತಗೊಂಡು ನಿಮ್ಮ ಬದುಕನ್ನ ಚೆನ್ನಾಗಿ ಮಾಡ್ಕೊಂಡು ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳೋಣ. ನಮಸ್ಕಾರ. ನಮಸ್ಕಾರ ಮೇಡಮ್.